ನಮಸ್ಕಾರ. ನೋಡಿ ಸ್ವಾಮಿ, ನಾವಿರೋದು ಹೀಗೆ. ಇವತ್ತು ನಾವು ಹೋಗ್ತಾ ಇದೀವಿ ನಮ್ಮ 3ನೇ ದಿನದ ಸಕಲೇಶ್ಪುರ ಟ್ರಿಪ್. ಸೊ ಇವತ್ತು ನಾವು ಹೋಗ್ತಾ ಇರೋದು ಎತ್ತಿನ ಭುಜದ ಕಡೆಗೆ. ಸೊ ಬನ್ನಿ, ಸಿಗ್ತೀನಿ. ತಿಂತ ಇದೆಯಾ? ಮಾತಾಡ್ಬಿಡ. ಏನ್ ತಿಂತ ಇದೆಯಾ ಹೇಳು, ಪರವಾಗಿಲ್ಲ. ಅದೇನು ಹೇಳು, ನಂಗೆ ರೆಸಿಪಿ ಹೇಳು. ಗೊತ್ತಿಲ್ಲ ಮತ್ತೆ ಹೆಂಗ್ ತಿಂತ ಇದೆಯಾ? ಈ ಹುಡುಗ ಏನ್ ತಿಂತ ಇದ್ದ ಅಂತ ನಾನು ಕೇಳಿದೆ. ಬಟ್ ಆದ್ರೆ ಅಕ್ಕ ಅವರು ಎಷ್ಟು ಒಳ್ಳೆಯವರು ಅಂತಂದ್ರೆ, ನೀವು ತಿನ್ನಿ, ಸ್ವಲ್ಪ ಟೇಸ್ಟ್ ಮಾಡಿ. ಇದನ್ನ ಗಿಣ್ಣ ಅಂತಾರೆ. ಸೊ ಬನ್ನಿ ಟೇಸ್ಟ್ ಮಾಡೋಣ. ಗಿಣ್ಣ ಕೊಟ್ಟಿದ್ದಾರೆ ನೋಡಿ. ಈ ಕಡೆಪ್ಪ, ನೀನ್ ಕಾಣಿಸಲ್ಲ. ಶ್ರೀ ಬೆಟ್ಟದ ಭೈರವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವ ದಾರಿಯಲ್ಲೇ ಒಂದು ಟಿಫನ್ ಸೆಂಟರ್ ನಿಮಗಾಗಿ ಕಾದಿದೆ. ಅದು ಶ್ರೀ ಬೆಟ್ಟದ ಭೈರವೇಶ್ವರ ಟಿಫನ್ ಸೆಂಟರ್. ಈ ಒಂದು ಟಿಫನ್ ಸೆಂಟರ್ ಅಲ್ಲಿ ಮ್ಯಾಗಿ ಹಾಗೂ ನಿಮ್ಗೆ ತಿಂಡಿ ತಿನಿಸು, ಕಾಫಿ, ಟೀ ಎಲ್ಲ ಸಿಗುತ್ತೆ. ಸೊ ನೀವು ಹೋಗೋದಿದ್ರೆ ಒಂದ್ಸಲ ದಯವಿಟ್ಟು ಭೇಟಿ ಕೊಡಿ, ಚೆನ್ನಾಗಿದೆ. ಆಮೇಲೆ ಅಕ್ಕ ಅವರು ಗಿಣ್ಣ ಕೊಟ್ರು. ಸೊ ಗಿಣ್ಣನ ಎಲ್ಲರೂ ಸವಿದ್ವಿ. ಎತ್ತಿನ ಭುಜಕ್ಕೆ ಹೋಗೋ ದಾರಿಲಿ ಅಂತೂ ಕ್ರೇಜಿ ಆಫ್ ರೋಡ್ ಇದೆ. ಸೊ ಸಖತ್ತಾಗಿದೆ, ಹೋಗಿ ತುಂಬಾ ಮಜಾ ಬರುತ್ತೆ ನಿಮ್ಗಂತೂ. ನೀವು ಎತ್ತಿನ ಭುಜಕ್ಕೆ ಹೋಗ್ಬೇಕಾದ್ರೆ ಈ ಒಂದು ನಾಣ್ಯ ಭೈರವೇಶ್ವರ ಸ್ವಾಮಿ ದೇವಸ್ಥಾನದ ಒಂದು ಸ್ಟ್ಯಾಚು ಇರುತ್ತೆ. ಅದ್ರ ಒಳಗಡೆಯಿಂದ ನೀವು ಪಾಸ್ ಆಗ್ಬೇಕು. ಪಾಸ್ ಆದ ತಕ್ಷಣ ನಿಮ್ಗೊಂದು ಬೋರ್ಡ್ ಕಾಣಿಸುತ್ತೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಅರಣ್ಯ ಇದೆ, ಅಂದ್ರೆ ಪ್ರಾಣಿಗಳು ಬರ್ತಾ ಇರ್ತವೆ, ಸ್ವಲ್ಪ ಸ್ಲೋ ಆಗಿ ಹೋಗಿ ಅಂತ ಕೊಟ್ಟಿದ್ರು. ಸಖತ್ತಾಗಿದೆ, ದಯವಿಟ್ಟು ವಿಸಿಟ್ ಕೊಡಿ. ಹೀಗೆ ದಾರಿಲಿ ಬರುವಾಗ ನಿಮ್ಗೊಂದು ಬೋರ್ಡ್ ಸಿಗುತ್ತೆ. ಈ ಬೋರ್ಡ್ ಒಳಗಡೆ ಹೋಗ್ಬಿಟ್ರೆ ನಿಮ್ಗೆ ಎತ್ತಿನ ಭುಜಕ್ಕೆ ಎಂಟ್ರಿ ಸಿಗುತ್ತೆ. ಇಲ್ಲಿ ಬಂದ್ಬಿಟ್ಟು ವೆಹಿಕಲ್ ಪಾರ್ಕ್ ಮಾಡ್ಬೇಕು. ಓಪನ್ ಇಲ್ಲ, ಈ ಕಡೆ ವ್ಯೂ ಪಾಯಿಂಟ್ ಅಷ್ಟೇ. ಈ ಕಡೆ ಟ್ರೆಕ್ಕಿಂಗ್ ಭುಜ ಕ್ಲೋಸ್ ಆಗಿದೆ, ಹಾಗಾಗಿ ವ್ಯೂ ಪಾಯಿಂಟ್ ಹೋಗ್ಬೇಕು. ಪಾರ್ಕಿಂಗ್ ಪೇ ಮಾಡ್ರಿ, ಆಯ್ತು. ಬೈಕ್ ಪಾರ್ಕಿಂಗ್ ಗೆ ಒಂದು ಗಾಡಿಗೆ 15 ರೂಪಾಯಿ ತಗೊಂತಾರೆ. ನಮ್ದು 2 ಗಾಡಿ ಇತ್ತು, 30 ರೂಪಾಯಿ ಕೊಟ್ಬಿಟ್ಟು ಬೈಕ್ ನ ಪಾರ್ಕ್ ಮಾಡಿ ನಾವು ಇವಾಗ ಹೋಗ್ತಾ ಇದ್ವಿ ಎತ್ತಿನ ಭುಜ ವ್ಯೂ ಪಾಯಿಂಟ್ ಗೆ. ಆದ್ರೆ ಟ್ರಕ್ಕಿಂಗ್ ಇವಾಗ ಬಂದಾಗಿದೆ, ಯಾಕಂದ್ರೆ ಗೊತ್ತಿಲ್ಲ. ಅಲ್ಲಿ ಕೇಳಿದ್ವಿ ನಾವು, ಟ್ರಕ್ಕಿಂಗ್ ಇಲ್ಲಪ್ಪ, ನೀವು ಈ ಒಂದು ವ್ಯೂ ಮಾತ್ರ ನೋಡ್ಬೋದು ಅಂತ ಹೇಳಿದ್ರು. ನಾನಂತೂ ಪೀಸ್ಗೆ ಕುಂತ್ಕೊಂಡು ವ್ಯೂ ನೋಡ್ತಾ ಇದ್ದೀನಿ. ಹಾ ನೋಡ್ರಿ, ವ್ಯೂ ಸಖತ್ ವ್ಯೂ. ಈ ವ್ಯೂಗೂ ಇನ್ನೊಂದು ವ್ಯೂ ತೋರಿಸ್ತೀನಿ ನಿಮ್ಗೆ. 5 ನಿಮಿಷಕ್ಕೂ ಈ ತರ ಫಾಗ್ ತುಂಬ್ಕೊಳ್ತಾ ಇರುತ್ತೆ ನೋಡಿ. ಇದು ಕಾಣ್ತಾ ಇದ್ರೆ ನಿಮ್ಗೆ ಎತ್ತಿನ ಭುಜ ವ್ಯೂ ಪಾಯಿಂಟ್. ಮುಂದೆ ತೋರಿಸ್ದೆ, ಎತ್ತಿನ ಅಂದ್ರೆ ಗಾಳಿ ಬಂದಾಗ ಎಲ್ಲ ಓಡೋಗ್ಬಿಡುತ್ತೆ ನೋಡಿ. ಯಾವ ತರ ಇದೆ, ಪೀಸ್ಫುಲ್ ಪ್ಲೇಸ್ ಅಂದ್ರೆ ನಮ್ಮ ಎತ್ತಿನ ಭುಜ ಅಂತ ಹೇಳ್ಬೋದು. ನೀವೇನಾದ್ರೂ ಇವಾಗ ಹೋದ್ರೆ, ನಾನು ನಿಂತಿದ್ದೀನಲ್ಲ, ಇದೊಂದು ವ್ಯೂ ಪಾಯಿಂಟ್, ಮತ್ತೆ ಅಲ್ಲೊಂದು ಇದೆಯಲ್ಲ ತೋರಿಸ್ತಾ ಇದ್ರೆ ಅದೊಂದು ವ್ಯೂ ಪಾಯಿಂಟ್ ಬಿಡ್ತಾರೆ ನಿಮ್ಮನ್ನ. ಅದನ್ನ ಮುಗಿಸ್ಕೊಂಡು ನಾವು ಹೊರಟಿರೋದು ಹಬ್ಬೆ ಫಾಲ್ಸ್ಗೆ. ಸೊ ಹಬ್ಬೆ ಫಾಲ್ಸ್ಗೆ ಹೋಗೋ ರೋಡ್ ಅಂತೂ ಸಖತ್ತಾಗಿದೆ, ಫುಲ್ಲು ಗ್ರೀನರಿ, ತುಂಬಾ ಮಜಾ ಬರುತ್ತೆ. ಬೈಕ್ ತಗೊಂಡು ಹೋದ್ರೆ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್. ಹಬ್ಬೆ ಫಾಲ್ಸ್ಗೆ ಬಂದ್ಬಿಟ್ಟಿದೀವಿ. ವ್ಯೂ ಅಂತೂ ಸಖತ್ತಾಗಿತ್ತು. ತುಂಬಾ ಜನ ಇದ್ದಿಲ್ಲ, ಸೊ ಎಂಜಾಯ್ ಮಾಡೋಕ್ಕೆ ಈ ಟೈಮಲ್ಲಿ ಹೋದ್ರೆ ತುಂಬಾ ಒಳ್ಳೇದು ಅನ್ಸುತ್ತೆ. ತುಂಬಾ ಜನ ಇದ್ದಿಲ್ಲ. ಸೊ ನೋಡಿ, ಇಷ್ಟು ಜನ ಕಾಣ್ತಾ ಇದ್ರೆ, ಇಷ್ಟು ಜನ ಇದ್ರು. ಕೆಳಗಡೆ ಒಂದ್ ಸ್ವಲ್ಪ ಜನ ಇದ್ರು, ಆವಾಗ ಬರ್ತಾ ಇದ್ರು ಹಂಗೆ ಜನ. ನಿಜವಾಗ್ಲೂ ಈ ಪ್ಲೇಸ್ ಅಂತೂ ಸಖತ್ತಾಗಿದೆ ನೋಡಿ. ಈ ಒಂದು ವ್ಯೂ ಪಾಯಿಂಟ್ ತೋರಿಸ್ತೀನಿ ನಿಮ್ಗೆ, ನೋಡಿ ಯಾವ ತರ ಇದೆ, ಸಖತ್ತಾಗಿದೆ ವ್ಯೂ ಪಾಯಿಂಟ್. ಸೊ ತುಂಬಾ ಜನ ಇದ್ದಿಲ್ಲ, ತುಂಬಾ ಎಂಜಾಯ್ ಮಾಡಿದ್ವಿ. ನೋಡಿ ಎಷ್ಟು ಸುಂದರವಾಗಿ ಬೀಳ್ತಾ ಇದೆ ನೀರು ಅಂದ್ರೆ ನಮ್ಮ ಮನಸ್ಸೇ ಸೋತ್ ಬಿಡುತ್ತೆ ಅಲ್ಲಿ. ಸೊ ಆಮೇಲೆ ಒಂದ್ ಸ್ವಲ್ಪ ನಮ್ಮ ಬಾಯ್ ಜೊತೆ ಎಲ್ಲ ಎಂಜಾಯ್ ಮಾಡ್ಕೊಂಡು ಟ್ರಿಪ್ ಎಲ್ಲ ಮುಗೀತು. ನಮ್ಮ ಮನೇಲಿ ಒಂದಿನ ಸ್ಟೇ ಇದ್ದು ನಾವಿವಾಗ ನಮ್ಮ ನೆಲಮಂಗಲ ಟೋಲ್ ಹತ್ರ ಬಂದಿದೀವಿ. ನೆಕ್ಸ್ಟ್ ಟ್ರಿಪ್ ಅಲ್ಲಿ ಸಿಗ್ತೀವಿ. ಬಾಯ್ ಬಾಯ್, ಟಾಟಾ.